ಎಲ್ರಿಗೂ ನಮಸ್ಕಾರ. ಸ್ಕೈವಾಸ್ ಸ್ಟುಡಿಯೋಗೆ ಸ್ವಾಗತ. ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ರೀಡಿಂಗ್: ಕ್ಷಮೆ ಕೇಳಿ, ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಬರಲಿದ್ದಾರಾ? ನೀವು ಬಯಸಿದಂತಹ ವ್ಯಕ್ತಿ ನಿಮ್ಮ ಜೊತೆ ಮತ್ತೆ ಕಮ್ಬ್ಯಾಕ್ ಆಗ್ತಾರಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರಿಗೆಲ್ಲ ರೆಸೊನೇಟ್ ಆಗುತ್ತೋ ಕಂಪ್ಲೀಟ್ ವಾಚ್ ಮಾಡ್ಬೋದು, ಯಾರ್ಯಾರಿಗೆಲ್ಲ ರೆಸೊನೇಟ್ ಆಗಲ್ವೋ ಸ್ಕಿಪ್ ಕೂಡ ಮಾಡ್ಬೋದು. ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಕೂಡ ನೀವು ಮಾಡ್ಬೋದು. ಓಕೆ, ಅವರ ಎನರ್ಜಿ ಹೇಗಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಈ ಒಂದು ಎನರ್ಜಿನ ನೀವು ರಿಸೀವ್ ಮಾಡೋಕ್ಕೆ ಐ ರಿಸೀವ್, ಥ್ಯಾಂಕ್ ಯು ಯೂನಿವರ್ಸ್ ಅಂದ್ಬಿಟ್ಟು ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ. ಐ ರಿಸೀವ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ. ನೀವು ಬಯಸಿದ ವ್ಯಕ್ತಿ ನಿಮ್ಮ ಹತ್ರ ಮತ್ತೆ ಕಮ್ಬ್ಯಾಕ್ ಆಗ್ತಾರಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಐ ರಿಸೀವ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಾಮೆಂಟ್ ಮಾಡಿ. ಈ ಒಂದು ಎನರ್ಜಿನ ನೀವು ರಿಸೀವ್ ಮಾಡಬೇಕಾಗುತ್ತೆ. ಓಕೆ, ನೋಡ್ಬೋದು ಇಲ್ಲಿ ಪಾಸಿಟಿವ್ ಕಾರ್ಡ್ಸು ಕೂಡ ಬರ್ತಾ ಇದೆ. ಓಕೆ, ಈ ಒಂದು ರೀಡಿಂಗಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನು ಸಂಪೂರ್ಣವಾಗಿ ಇನ್ನೂ ಕೂಡ ಮರ್ತಿಲ್ಲ, ನಿಮ್ಮ ನೆನಪಲ್ಲೇ ಇದ್ದಾರೆ ಅನ್ನೋದು ಇಲ್ಲಿ ಒಂದು ಕ್ಲಾರಿಟಿಯನ್ನು ಕೊಡ್ತಾ ಇದೆ. ಇಲ್ಲಿ ಏಸ್ ಆಫ್ ಕಪ್ಸ್ ಆಗಿರ್ಬೋದು, ಏಸ್ ಆಫ್ ಫ್ಯಾಂಡ್ಸ್ ಆಗಿರ್ಬೋದು, ಇದರ ಅರ್ಥ ಹೊಸ ಆರಂಭ, ಹೊಸ ಅವಕಾಶ ಅನ್ನೋದು, ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡೋ ಸಾಧ್ಯತೆ ತುಂಬಾ ಸೂಚಿಸ್ತಿದೆ ಅನ್ನೋದು ಇಲ್ಲಿ ಒಂದು ಎನರ್ಜಿ ಬರ್ತಾ ಇದೆ. ನಂತರದಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನು ತುಂಬಾ ಗಮನಿಸ್ತಿದ್ದಾರೆ, ನಿಮ್ಮ ಬಗ್ಗೆ ತಿಳ್ಕೊತಾ ಇದ್ದಾರೆ, ಆಸಕ್ತಿ ಇನ್ನೂ ಅವ್ರ ಮನಸ್ಸಿನಲ್ಲಿದೆ ಅನ್ನೋದು ಕೂಡ ಇಲ್ಲಿ ಎನರ್ಜಿ ಕಾಣ್ತಾ ಇದೆ. ಆದರೆ ಒಂದು ಇಲ್ಲಿ ನಿರ್ಧಾರನ ತಗೊಳ್ಬೇಕು ಅಂತ ಅನ್ಕೊತಿದ್ದಾರೆ ನಿಮ್ಮ ಪರ್ಸನ್ನು. ಏನು ಅಂದರೆ ಅವರು ಸ್ವಲ್ಪ ಅವರ ಲೈಫಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾರೆ, ಅಂದರೆ ಸ್ವಲ್ಪ ಗೊಂದಲದಲ್ಲಿದ್ದಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ತೋರಿಸ್ತಾ ಇದೆ. ಇಲ್ಲಿ ನೋಡಬಹುದು ಟೂ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಅವ್ರಿಗೆ ಸ್ವಲ್ಪ ಗೊಂದಲದಲ್ಲಿದ್ದಾರೆ. ನಾನು ಆ ಕಡೆಗೆ ಹೋಗ್ಲಾ ಈ ಕಡೆಗೆ ಹೋಗ್ಲಾ ಅನ್ನೋದು ಅಲ್ಲಿ ಒಂದು ಕ್ಲಾರಿಟಿಯನ್ನು ತೋರಿಸ್ತಾ ಇದೆ. ನಂತರದಲ್ಲಿ ಅವರ ಜೀವನದಲ್ಲಿ ಒಂದು ನಾನೊಬ್ಬ ಒಂಟಿ ಅನ್ನೋದು ಕಾಡ್ತಾ ಇದೆ. ಅವರ ಲೈಫಲ್ಲಿ ತುಂಬಾ ಬೇಸರ ಆಗ್ತಾ ಇದೆ, ಮತ್ತು ಅವರು ಜೀವನ ಕಳೆಯೋದೇ ತುಂಬಾ ಆಗಿರ್ಬೋದು, ಟೆನ್ಷನ್ ಆಗಿರ್ಬೋದು, ಒಂಟಿತನ ಆಗಿರ್ಬೋದು, ಈ ಥರ ಭಾವನೆಗಳು ಅವ್ರ ಮನಸ್ಸಿನಲ್ಲಿ ತುಂಬ ಇದೆ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ಆದರೆ ಅದೇ ಸಮಯದಲ್ಲಿ ಅವರು ಮತ್ತೆ ಸಂಪರ್ಕ ಮಾಡಬೇಕು, ನಿಮ್ಮ ಕಡೆ ಬರಬೇಕು ಅನ್ನೋದು ತುಂಬಾ ಒಂದು ಎನರ್ಜಿ ಇದೆ. ಸಾಕಷ್ಟು ಗೊಂದಲಗಳಿವೆ. ಇಲ್ಲಿ ನೋಡ್ತಾ ಇರ್ಬೋದು ಫೈವ್ ಆಫ್ ಫ್ಯಾಂಡ್ಸ್ ಬಂದಿರೋದ್ರಿಂದ ಇಲ್ಲಿ ಅಹಂಕಾರ, ಒಳಗೆ ಒಂದು ಹೋರಾಟ, ಮತ್ತು ನಿಮ್ಮ ಲೈಫಿಗೆ ಮತ್ತೆ ನಾನು ಕಮ್ಬ್ಯಾಕ್ ಆಗ್ಬೋದಾ, ಮತ್ತು ಅವರು ನಿಮ್ಮ ಲೈಫಿಗೆ ಕಮ್ಬ್ಯಾಕ್ ಆಗ್ತಾರೆ ಅಂದರೆ ಅಲ್ಲಿ ತುಂಬಾ ಅಡೆತಡೆಗಳು ಜಾಸ್ತಿ ಇದೆ ಅನ್ನೋದು ಇಲ್ಲಿ ಕ್ಲಾರಿಟಿ ತೋರಿಸ್ತಿದೆ. ಅಂದರೆ ಯಾರಾದರೂ ಹೇಳ್ಕೊಡೋ ಅಂಥದ್ದಾಗಿರ್ಬೋದು, ಬೇರೆಯವ್ರ ಮಾತು ಕೇಳೋ ಅಂಥದ್ದಾಗಿರ್ಬೋದು, ಈ ಥರ ಇಲ್ಲಿ ಕ್ಲಾರಿಟಿ, ಇಲ್ಲಿ ಒಂದು ಎನರ್ಜಿ ಕಾಣ್ತಾ ಇದೆ. ಹಾಗಾಗಿ ಈ ಸಂಬಂಧಕ್ಕೆ ಇನ್ನೂ ಶಕ್ತಿ ಇದೆ ಅನ್ನೋದು ಕೂಡ ಕ್ಲಾರಿಟಿ ಇದೆ. ಆದರೆ ಒಂದು ಸ್ವಲ್ಪ ದಿನ ನೀವು ತಾಳ್ಮೆಯಿಂದ ಮೌನವಾಗಿ ಇದ್ರೆ, ನಿಮ್ಮ ಆತ್ಮವಿಶ್ವಾಸದಿಂದ ನೀವು ಖಂಡಿತ ಇದ್ದಿದ್ದೆ ಆದರೆ ನಿಮ್ಮ ವ್ಯಕ್ತಿ ನಿಮ್ಮ ಕಡೆ ಬಂದೇ ಬರ್ತಾರೆ. ನೀವು ನಿಮ್ಮ ಮೌಲ್ಯವನ್ನು ಅರ್ಥಕೊಂಡು, ನಿಮ್ಮ ಆತ್ಮವಿಶ್ವಾಸ ಅರ್ಥಕೊಂಡು ಸಾಗದೇ ಆದಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಕಡೆ ಬರೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಫಸ್ಟು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಮುಖ್ಯ, ನಿಮ್ಮ ಒಂದು ಮೌಲ್ಯ ಮುಖ್ಯ ಅನ್ನೋದು ಇಲ್ಲಿ ಕ್ಲಾರಿಟಿಯನ್ನು ಕೊಡ್ತಾ ಇದೆ. ಆದರೆ ಇಲ್ಲಿ ಬಹಳ ಒಳ್ಳೆಯ ಸೂಚನೆ ಅಂದರೆ ಒಂದು ದೀರ್ಘಕಾಲದ ಸಂಬಂಧ ಬೇಕು, ಮತ್ತು ಒಂದು ಒಳ್ಳೆ ಭವಿಷ್ಯ ಬೇಕು, ಒಂದು ಒಳ್ಳೆ ಬೆಳವಣಿಗೆ ಬೇಕು ಅನ್ನೋದು ಇಲ್ಲಿ ಒಂದು ಎನರ್ಜಿ ತೋರಿಸ್ತಾ ಇದೆ. ಹಾಗಾಗಿ ಒಟ್ಟಾರೆ ಹೇಳಬೇಕು ಅಂತಂದರೆ ನಿಮ್ಮ ಪರ್ಸನ್ನ ನಿಮ್ಮನ್ನು ಸಾರಿ ಕೇಳ್ತಾರೆ. ಸಾರಿ ಕೇಳಿ ನಿಮ್ಮ ಜೀವನಕ್ಕೆ ಮತ್ತೆ ಬರೋವಂಥ ಸಾಧ್ಯತೆ ತುಂಬ ಹೆಚ್ಚಿನದಾಗಿದೆ.
ಮತ್ತೆ ನಿಮಗೆ ನಿಮ್ಮ ಜೀವನಕ್ಕೆ ಮತ್ತೆ ಕಮ್ಬ್ಯಾಕ್ ಆಗ್ತಾರೆ. ನಿಮಗೆ ಒಂದು ಸಂಪರ್ಕ ಮಾಡೋದಾಗಿರ್ಬೋದು, ಮತ್ತು ತಕ್ಷಣ ನಿಮ್ಮನ್ನ ಜೊತೆ ಮಾತಾಡೋಂಥದ್ದಾಗಿರ್ಬೋದು, ನಿಮ್ಮ ಲೈಫಲ್ಲಿ ಏನು ಗೊಂದಲಗಳಿದ್ದೋ ಅವೆಲ್ಲ ದೂರ ಆಗೋವಂಥದ್ದು. ನಂತರ ಒಂದು ಹೊಸ ಹೆಜ್ಜೆಯನ್ನು ಇಡೋವಂಥ ಅವಕಾಶ ಬರ್ತಿದೆ. ನಿಮ್ಮ ಭವಿಷ್ಯದಲ್ಲಿ ಸಂಬಂಧಕ್ಕೆ ಮತ್ತೆ ಒಂದು ಅವಕಾಶ ದೊರೆಯುವ ಎನರ್ಜಿ ಕಾರ್ಡ್ಗಳು ಇಲ್ಲಿ ತುಂಬಾ ಇದೆ. ಹಾಗಾಗಿ ಯೂನಿವರ್ಸಿಂದ ಬರ್ತಾ ಇರೋದು, ನಿಮ್ಮ ವ್ಯಕ್ತಿ ನಿಮ್ಮನ್ನು ಸಾರಿ ಕೇಳಿ ಮತ್ತೆ ನಿಮ್ಮ ಜೀವನಕ್ಕೆ ಕಮ್ಬ್ಯಾಕ್ ಆಗ್ತಾರೆ ಅನ್ನೋದು ಈ ಒಂದು ರೀಡಿಂಗ್ ಆಗಿರುತ್ತೆ. ಈ ಒಂದು ರೀಡಿಂಗಲ್ಲಿ ನಿಮ್ಮ ವ್ಯಾಲ್ಯೂನ ನೀವು ಕಳ್ಕೊಳ್ಬೇಡಿ, ನಿಮ್ಮ ವ್ಯಾಲ್ಯೂನ ನೀವು ಇಟ್ಕೊಳ್ಳಿ. ನಂತರದಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು ಕೂಡ ನೀವು ಕಳೆದುಕೊಳ್ಬೇಡಿ. ಸ್ವಲ್ಪ ನೀವು ಹೀಲಾಗಿ ಅವರನ್ನು ಹೀಲಾಗಕ್ಕೆ ಬಿಟ್ಟಿದ್ದಲ್ಲಿ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇದರಲ್ಲಿ ಒಂದು ಒಳ್ಳೆ ಸೂಚನೆ ಅಂತ ಹೇಳ್ಬೋದು. ಹಾಗಾಗಿ ನಿಮ್ಮ ಜೀವನದಲ್ಲಿ ಮತ್ತೆ ನಿಮ್ಮನ್ನು ಸಾರಿ ಕೇಳ್ತಾರೆ ನಿಮ್ಮ ವ್ಯಕ್ತಿ, ಮತ್ತೆ ನಿಮ್ಮ ಜೀವನಕ್ಕೆ ಕಮ್ಬ್ಯಾಕ್ ಆಗ್ತಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.